ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ಸಾಹಿತ್ಯಾಸಕ್ತರೇ, ನಾನು ಈ ಸಭಾಂಗಣದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ. ನನ್ನದೇ ಸುಮಾರು 75 ಕೃತಿಗಳನ್ನು ಈ ಸಭಾಂಗಣದಲ್ಲೇ ಬಿಡುಗಡೆಯಾಗಿದೆ. ಆದರೆ ಇವತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆ ಎಲ್ಲ ಕಾರ್ಯಕ್ರಮಗಳಿಗಿಂತ ಭಿನ್ನವಾದಂಥದ್ದು ಮತ್ತು ನನಗೆ ನೆನಪಿನಲ್ಲಿ ಇರುವಂಥದ್ದು. ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಭತ್ತೆ ಇದ್ದಿದ್ರೆ ಬಹುಶಃ ಜಾಸ್ತಿ ಭತ್ತೆ ಇವತ್ತೇ ಸಿಗ್ತಿತ್ತು ಅಂತ, ಯಾಕಂದ್ರೆ 4.5 kg ಇತ್ತು ಅಂತ ಪುಸ್ತಕವನ್ನು. ಗೋರುಚಿ ಅವರಿಗೆ ಅದನ್ನು ಎತ್ಕೊಳ್ಳಿಕ್ಕಾಗಲಿಲ್ಲ. ಅದನ್ನು ನಾವಿಬ್ಬರೂ ಸೇರಿ ಅದನ್ನು ಬಿಡುಗಡೆ ಮಾಡಿದ್ವಿ. ಬಹಳ ಅಪರೂಪದ ಕಾರ್ಯಕ್ರಮ. ನನಗೆ ಶ್ರೀನಿವಾಸನ್ ಅವರು ಮತ್ತು ಪಟಾಭಿಯವರು ಬಂದು ಈ ಪುಸ್ತಕದ ಬಗ್ಗೆ, ನಿಘಂಟಿನ ಬಗ್ಗೆ ಹೇಳಿದಾಗ, ಇಷ್ಟು ವರ್ಷ ಇದು ಒಂದು ಕತ್ತಲಲ್ಲಿತ್ತಲ್ಲ, ಇದು ಅದರ ಬಗ್ಗೆ ಬಹಳ ಬೇಸರನೂ ಆಯಿತು, ಹಾಗೆ ಸಂತೋಷನೂ ಆಯಿತು ಅಂತ ಒಂದು ಅದ್ಭುತವಾದಂಥ ಒಂದು ಕೃತಿ ಬೆಳಕು ಕಾಣ್ತಾ ಇದೆ ಅನ್ನೋದರ ಬಗ್ಗೆ ಸಂತೋಷವೂ ಕೂಡ ಆಯಿತು. ನಾನು ಸುಮ್ಮನೆ ಗೋರುಚ ಅವರು ಮಾತನಾಡಿದ ನಂತರ ಸೋಮೇಶ್ವರ್ ಅವರು ಮಾತಾಡಿದ, ನಾನು ಮತ್ತು ಆರತಿ ಮಾತಾಡ್ತಾ ಇದ್ವಿ. ಈ ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಹೆಚ್ಚಿಗೆ ಏನೂ ಅವರು ಉಳಿಸಿರಲ್ಲ. ಅವರು ಇಬ್ಬರೂ ಕೂಡ ಎಲ್ಲ ಸಮಗ್ರವಾಗಿ ವಿಷಯವನ್ನು ಸ್ಪರ್ಶ ಮಾಡಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಗ್ರಂಥವನ್ನು ನಾನು ಹೇಗೆ ಇದನ್ನು ಸರಳೀಕರಿಸಬಹುದು ಅಥವಾ ಅದನ್ನು ಇನ್ನೊಂದಕ್ಕೆ ಹೋಲಿಸಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಈ ಕೃತಿಯಲ್ಲಿ ಸುಮಾರು 8 ಪುಟದ ಒಂದು ಮುನ್ನುಡಿಯನ್ನು ಬರೆದಿದ್ದೀನಿ. ಅದರಲ್ಲಿ ಒಂದು ಕಡೆಗೆ ಒಂದು ಹೋಲಿಕೆ ಇದೆ. ಏನು ಅಂತಂದರೆ, ಭಾಷೆ ಅಂತಂದರೆ ನದಿ ಇದ್ದ ಹಾಗೆ, ನಿಘಂಟು ಅಂತಂದರೆ ಅಣೆಕಟ್ಟಿದ್ದ ಹಾಗೆ ಅಂತ. ಭಾಷೆ ನಾವು ಮಾತನಾಡ್ತಾ ಇರುವಾಗ ಎಲ್ಲವನ್ನೂ ಕೂಡ ಒಳಗೊಳ್ತಾ ಹೋಗುತ್ತೆ. ನದಿ ಕೂಡ ತಾನು ಹರಿಯುವಾಗ ತನ್ನ ಜೊತೆಗೆ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಅದು ಸೇರಿಸ್ಕೊಂಡು ಹರಿತಾ ಇರುತ್ತೆ. ಅವೆಲ್ಲವನ್ನ ಒಂದು ಕಡೆಗೆ ನಿಲ್ಲಿಸುವಂಥದ್ದು ಅಣೆಕಟ್ಟು. ಹೀಗಾಗಿ ನನಗೆ ಟಿ.ಕೆ. ಅನಂತನಾರಾಯಣ ಅವರು ಒಂದು ಬಹಳ ದೊಡ್ಡ ಅಣೆಕಟ್ಟನ್ನು ಕಟ್ಟಿದಂಥ ಒಬ್ಬ ನಿರ್ಮಾತೃರಾಗಿ ನನಗೆ ಕಂಡರು ಅಂತ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬಹುದ್ರಿ. ಇಂಥ ಅದ್ಭುತವಾದಂಥ ಒಂದು ಕೆಲಸ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದರು. ಸಾಮಾನ್ಯವಾಗಿ ನಾವು ಒಂದು 100 ವರ್ಷ ಯಾರೂ ಮಾಡದೇ ಇರುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದವ್ರನ್ನ ನಾವು ಯುಗ ಪುರುಷ ಅಂತೇಳಿ ಕರಿತೀವಿ. ಆ ರೀತಿಯಾಗಿ ನಾವು ಒಬ್ಬ ಯುಗ ಪುರುಷ ಅಂತೇಳಿ ಕರೆಯೋದಾದರೆ ಅದು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಬಿಕಾಸ್ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದರು. ನಮ್ಮ ಮುಂದೆ ಈ ಶಬ್ದಗಳ ಅಣೆಕಟ್ಟನ್ನು ಕಟ್ಟದಂತಹ ಅನಂತನಾರಾಯಣ ಅವರು ಕೂಡ ಅಂತ ಒಬ್ಬ ಯುಗ ಪುರುಷರು ಅಂತ. ನನಗೆ ವಿಶ್ವೇಶ್ವರಯ್ಯನವರ ಕೆಲಸ ಮತ್ತು ಅನಂತನಾರಾಯಣವರ ಕೆಲಸದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಅಂತ ನನಗೆ. ಅದೆರಡೂ ಕೂಡ ಅಷ್ಟೇ ಮಹತ್ವವಾದಂಥ ಒಂದು ಕೆಲಸ. ಕನ್ನಂಬಾಡಿ ಅಣೆಕಟ್ಟಿನಿಂದ ಇವತ್ತಿನ ತನಕನೂ ಕೂಡ ನಾವು ಪ್ರಯೋಜನವನ್ನು ಪಡಿತಾ ಇದ್ರೆ, ಭಾಷೆ ಇರುವ ತನಕ, ಅಕ್ಷರ ಇರುವ ತನಕ, ಅಕ್ಷರ ಅಂತಂದ್ರೆ ಕ್ಷರವಿಲ್ಲದ್ದು ಅಂತ, ನಾಶಪಡಿಸ್ಲಿಕ್ಕೆ ಸಾಧ್ಯ ಇಲ್ಲದ್ದು ಅಕ್ಷರ. ಅಂದರೆ ಅನಂತನಾರಾಯಣವರು ಮಾಡಿದಂಥ ಈ ಅಕ್ಷರ ಸೇವೆ ಅದು ಶಾಶ್ವತವಾದದ್ದು. ನಿಮಗೆ ಕನ್ನಂಬಾಡಿ ಅಣೆಕಟ್ಟಾದರೂ ಕೂಡ ಒಂದು ದಿವಸ ಬಿರುಕು ಬಂದು ಹೊರಟೋಗ್ಬಿಡ್ಬೋದು. ಆದರೆ ಈ ಕೆಲಸ ಮಾತ್ರ ಶಾಶ್ವತವಾಗಿ ಇರುವಂಥದ್ದು ಇದು. ಹೀಗಾಗಿ ಅದಕ್ಕಿಂತ ಮಿಗಿಲಾದಂತಹ ಒಂದು ದೊಡ್ಡ ಸೇವೆ ಅಕ್ಷರ ಸೇವೆ ಅಂತಲೇ ನಾನು ಭಾವಿಸ್ತೇನೆ. ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಂತ. ಅವರು 46 ವರ್ಷಗಳ ಕಾಲ ಈ ಕೃತಿಯನ್ನು ಬರೆದಿದ್ದು, ಅವರು ತೀರ್ಕೊಂಡು 43 ವರ್ಷಗಳ ನಂತರ ಈ ಕೃತಿ ಬರ್ತಾ ಇರುವಂಥದ್ದು ನನಗೆ ಇಲ್ಲೊಂದು ವಿಸ್ಮಯ ಕಾಣ್ತಾ ಇದೆ ಅಂತ.
ನೀವು ಎಷ್ಟು ಜನ ಇಲ್ಲಿದ್ದವರು ಪಿ ವಿ ಕಾಣೆಯವರ ಹೆಸರನ್ನು ಕೇಳಿದ್ದೀರೋ ನನಗೆ ಗೊತ್ತಿಲ್ಲ. ಪಾಂಡುರಂಗ ವಾಮನ ಕಾಣೆ ಅಂತ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಅವರು. ಶ್ರೇಷ್ಠ ವಕೀಲರು ಕೂಡ ಆಗಿದ್ರು ಅವರು. ಪಾಂಡುರಂಗ ವಾಮನ ಕಾಣೆ ಅಂತವರ ಹೆಸರು. ಅದರ ಪ್ರಾಯಶಃ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿತ್ತು ಅನ್ನುವಂಥದ್ದು ಕೂಡ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. 1963ರಲ್ಲಿ ಪಿ ವಿ ಕಾಣೆಯವರಿಗೆ, ಪಾಂಡುರಂಗ ವಾಮನ ಕಾಣೆಯವರಿಗೆ ಭಾರತ ರತ್ನ ಪ್ರಶಸ್ತಿಯು ಕೂಡ ಬಂದಿದೆ. ಅವರು 5 ವಾಲ್ಯೂಮ್ಗಳಲ್ಲಿ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಹಳ ಬೃಹತ್ತಾದಂಥ ಒಂದು ಗ್ರಂಥ ಅದು. ಒಂದೊಂದು ವಾಲ್ಯೂಮ್ ಇಷ್ಟೇ ಇದೆ, ಸುಮಾರು 1000 ಪುಟಗಳಿರುವಂಥ ಒಂದು ಗ್ರಂಥ. ಅವರು ಆ 5 ವಾಲ್ಯೂಮ್ ಇರುವಂಥ ಧರ್ಮಶಾಸ್ತ್ರವನ್ನು ಬರೀಲಿಕ್ಕೆ ಸುಮಾರು 41 ವರ್ಷವನ್ನು ತಗೊಂಡ್ರು ಅಂತವರು. ಅವರು ನೆಹರುಗೆ ಬಹಳ ಆತ್ಮೀಯರಾಗಿದ್ದರು. ನೆಹರು ಅವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಾಗ ಪಿ ವಿ ಕಾಣೆಯವರೇ ಅವರಿಗೆ ಅದನ್ನು ಬರ್ಕೊಡ್ತಾ ಇದ್ರು. ಯಾವುದೇ ಒಂದು ಸಂಸ್ಕೃತ ಶಬ್ದ ಅರ್ಥ ಆಗಲಿಲ್ಲ ಅಂದರೆ, ಶ್ಲೋಕ ಅರ್ಥ ಆಗಲಿಲ್ಲ ಅಂತಂದ್ರೆ ನೆಹರು ಅವರು ಕಾಣೆಯವರ ಹತ್ರ ಕೇಳ್ತಾ ಇದ್ರು. ಕಾಣೆಯವರಿಗೆ 3ನೇ ಸಲ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಳ್ಳಿಲ್ಲ ಅವರು. ಆದರೆ ನೆಹರು ಅವರು 1964ರಲ್ಲಿ ತೀರ್ಕೊಳ್ತಾರೆ. ಇವರಿಗೆ ಅದಕ್ಕಿಂತ 1 ವರ್ಷ ಮುಂಚೆ ಭಾರತ ರತ್ನ ಪ್ರಶಸ್ತಿ ಸಿಗತ್ತೆ. ಬಹಳ ಒತ್ತಾಯ ಮಾಡಿ ಅವರನ್ನು ಒಪ್ಪಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. 64ರಲ್ಲಿ ನೆಹರು ತೀರ್ಕೊಂಡ ನಂತರ ಶಾರದಾ ಪ್ರಸಾದ್ ಅವರು, ಕನ್ನಡಿಗರು, ಅವರು ಒಂದು ಪುಸ್ತಕವನ್ನು ತರಬೇಕು, ನೆಹರು ಅವರ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ತರಬೇಕು ಅಂತೇಳಿ ಹೋಗ್ತಾರೆ. ಆಗ ಕಾಣೆಯವರ ಹತ್ರ ಬರ್ತಾರೆ, ನಾವು ಎಲ್ಲ ನೆಹರು ಅವರ ಆತ್ಮೀಯರಿಂದ ಒಂದು ಪುಸ್ತಕವನ್ನು ಬರೆಸ್ತಾ ಇದ್ದೇವೆ, ನಿಮ್ಮ ಲೇಖನವು ಕೂಡ ಇರಬೇಕು ಅಂತ ಹೇಳ್ತಾರೆ. ಆಗ ಕಾಣೆಯವರು ಹೇಳ್ತಾರೆ, ನಾನು 41 ವರ್ಷಗಳಿಂದ ಒಂದು ಪುಸ್ತಕವನ್ನು ಬರಿತಾ ಇದ್ದೇನೆ, ಈಗಾಗಲೇ 11 ಸಲ ಅದರ ಪ್ರೂಫ್ ರೀಡಿಂಗ್ ಮಾಡಿದ್ದೇನೆ, ಈಗ 12ನೇ ಸಲ ಪ್ರೂಫ್ ರೀಡಿಂಗ್ ನಡೀತಾ ಇದೆ. ನಾನು ಏನಾದರೂ ನೆಹರು ಅವರ ಬಗ್ಗೆ ಲೇಖನವನ್ನು ಬರೀಲಿಕ್ಕೆ ನಾನು ಆರಂಭ ಮಾಡಿದರೆ ನನಗೆ 2 ಅಥವಾ 3 ತಿಂಗಳ ಕಾಲ ಬೇಕಾಗತ್ತೆ. ಅಲ್ಲಿ ತನಕ ನಾನು ನನ್ನ ಯೋಚನೆಯಿಂದ ವಿಚಲಿತನಾಗ್ತೇನೆ ಮತ್ತು ನನ್ನ ಕೆಲಸಕ್ಕೆ ಅಡ್ಡಿಯಾಗತ್ತೆ. ನನಗೆ ನೆಹರು ನನಗೆ ತುಂಬ ಆತ್ಮೀಯರು, ಸುಮಾರು 40 ವರ್ಷಗಳ ಒಡನಾಟ ನಮ್ಮಿಬ್ಬರದ್ದು ಕೂಡ. ಆದರೆ ನಾನು ಲೇಖನವನ್ನು ಬರೀದೇ ಹೋದರೆ ನೆಹರು ಅವರಿಗೆ ಅರ್ಥ ಆಗತ್ತೆ ಅಂತ, ನಾನು ಯಾಕೆ ಈ ಲೇಖನವನ್ನು ಬರೆದಿಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗತ್ತೆ, ಅವ್ರು ತಪ್ಪು ತಿಳ್ಕೊಳ್ಳಲ್ಲ. ಆದರೆ ನಾನು ನೆಹರು ಅವರ ಬಗ್ಗೆ ಲೇಖನವನ್ನು ಬರೆಯೋದಿಲ್ಲ ಅಂತ ಹೇಳ್ತಾರೆ ಅವರು. 12ನೇ ಸಲ ಪ್ರೂಫ್ ರೀಡಿಂಗನ್ನು ಮಾಡಿ ನಂತರ ಆ ಪುಸ್ತಕವನ್ನು ಅವರು ಪ್ರಕಟಣೆಯನ್ನು ಮಾಡ್ತಾರೆ. 41 ವರ್ಷಗಳ ಒಂದು ತಪಸ್ಸು. ನನಗೆ ಅನಂತನಾರಾಯಣ ಅವರ 46 ವರ್ಷಗಳ ಈ ಅವಿರತವಾದಂಥ ಒಂದು ಹೋರಾಟ, ಶ್ರದ್ಧೆ, ಕಳಕಳಿ, ತನ್ಮಯತೆ ಈ ಕೃತಿಯಲ್ಲಿ ಕಾಣ್ತಾ ಇದೆ ಅಂತ. ಕಾಣೆಯವರ ಆ ಒಂದು ಕೆಲಸ ಎಂಥ ಒಂದು ಅಮೋಘವಾದಂಥ ಒಂದು ಕೆಲಸವೋ, ನಾವೆಲ್ಲರೂ ಕೂಡ ಅಭಿಮಾನ ಪಡುವಂಥ ಒಂದು ಕೆಲಸವೋ. ನಾನು ಹೆಗ್ಗೋಡಿಗೆ ಹೋದಾಗ ಸುಬ್ಬಣ್ಣ ಅವರು ಹೇಳಿದರು, ನೀವು ಈ ಪುಸ್ತಕವನ್ನು ನೋಡಿದ್ದೀರಾ ಅಂತೇಳಿ ಕೇಳಿದರು. ನಾನು ಈ ಪುಸ್ತಕವನ್ನು ನೋಡಿದ್ದೇನೆ ಅಂತೇಳಿ ಅಷ್ಟೇ ಹೇಳಿದೆ. 1 ಸಲ ಮುಟ್ಟುಬಿಡಿ ಅಂತೇಳಿ ಹೇಳಿದರು ನನಗೆ, ಈ ಪುಸ್ತಕವನ್ನು 1 ಸಲ ಮುಟ್ಟಿ ಅಂತೇಳಿ ಹೇಳಿದರು. ಇವತ್ತಿಗೂ ನೀವು ನಿನಾಜಮ್ ಲೈಬ್ರರಿಗೆ ಹೋದರೆ ಆ ಪುಸ್ತಕ ಇದೆ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕ ಇದೆ. ಅದಾದ ನಂತರ ಪುಣೆಯಲ್ಲಿ ಇರುವಂಥ ಅವರ ಮನೆಗೆ ನಾನು 2 ವರ್ಷಗಳ ಹಿಂದೆ ಹೋಗಿ ಆ ಪುಸ್ತಕವನ್ನು ನೋಡಲಿಕ್ಕೆ ಅಂತಲೇ ಹೋಗಿದ್ದೆ. ನಾನು ಆ ಧರ್ಮಶಾಸ್ತ್ರ ಪುಸ್ತಕವನ್ನು ನೋಡಿ ಆ ಪುಸ್ತಕದ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಇದ್ದು ವಾಪಸ್ ಬಂದೆ ಅಂತ. ನನಗೆ ಶ್ರೀನಿವಾಸನ್ ಅವರು ಮತ್ತು ಪಟ್ಟಾಭಿರಾಮನವರು ನನಗೆ ಈ ಪುಸ್ತಕವನ್ನು ಕೊಟ್ಟಾಗ ಅಕ್ಷರಶಃ ನನಗೆ ಕಣ್ಣಲ್ಲಿ ನೀರು ಬಂತು ಅಂತ, ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತ. ಎಂಥ ಒಂದು ಅದ್ಭುತವಾದಂಥ ಒಂದು ಕನ್ನಡ ಸೇವೆ ಅಂತ. ಕಿಟೆಲ್ 70,000 ಪದಗಳನ್ನು ಆಯ್ಕೆ ಮಾಡಿದರೆ ಇವರು 1,25,000 ಪದಗಳನ್ನು ಈ ಗ್ರಂಥದಲ್ಲಿ ಇಟ್ಟಿದ್ದಾರೆ.
ನಾನು ಕಿಟೆಲ್ನನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಜರ್ಮನಿಯಿಂದ ಬಂದಂತ ಒಬ್ಬ ಪಾದ್ರಿ, ಧರ್ಮ ಪ್ರಚಾರಕ್ಕೆ ಬಂದಂತ ಒಬ್ಬ ಪಾದ್ರಿ ಮಂಗಳೂರಿನಲ್ಲಿ ಬಂದು ಕನ್ನಡವನ್ನ ಕಲಿತು, ಅವನಿಗೆ ಗೊತ್ತಿದ್ದದ್ದು ಜರ್ಮನ್ ಭಾಷೆ ಬಿಟ್ಟರೆ ಮತ್ತೇನೂ ಬರ್ತಾ ಇರಲಿಲ್ಲ, ಕನ್ನಡವನ್ನ ಕಲಿತು ಸುಮಾರು 21,000 ಹಳ್ಳಿಗಳಿಗೆ ಕಾಲ್ನಡಿಗೆಯಲ್ಲಿ, ಕತ್ತೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆ, ದೋಣಿ ಮೇಲೆ ಸವಾರಿ ಮಾಡಿ ಕಂಡವ್ರನ್ನ ಮಾತಾಡಿಸಿ ಈ ಪದದ ಅರ್ಥ ಏನು ಅಂತ ಕೇಳಿಕೊಂಡು, ಈ ಗಾದೆಗಳ ಅರ್ಥ ಏನು ಅಂತೇಳಿ ತಿಳ್ಕೊಂಡು ಸುಮಾರು 70,000 ಕನ್ನಡ ಪದಗಳಿಗೆ ಅರ್ಥವನ್ನ ಕೊಟ್ಟನಲ್ಲ ಅವನು. ನಾವು ಕನ್ನಡಿಗರ್ರಿ, ನಾವು ಕನ್ನಡಿಗರು, ನಾವು ಏನು ಕೊಟ್ಟಿದ್ದೀವಿ ಅಂತ ಭಾಷೆಗೆ. ಜರ್ಮನ್ನಿಂದ ಬಂದಂತ ಒಬ್ಬ ಪಾದ್ರಿ, ನೀವು ಅವ್ರನ್ನ ನೋಡಬೇಕು ಅಂತ, ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಅವರು ಜರ್ಮನಿಯಿಂದ ಒಂದು ಪತ್ರವನ್ನು ಬರೆದ್ರೆ ಇಲ್ಲಿ ತಲುಪಲಿಕ್ಕೆ 4 ತಿಂಗಳಾಗ್ತಾ ಇತ್ತು. ಈ ಡಿಕ್ಷನರಿಯನ್ನು ಮಾಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಬಾಸಲ್ ಮಿಷನ್ ಅವರು ಜರ್ಮನ್ನಲ್ಲಿದ್ದವರು ಅವರಿಗೆ ವಾರ್ನಿಂಗ್ ಮಾಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ನಾವು ನಿಮ್ಮನ್ನು ಅಲ್ಲಿಗೆ ಕಳಿಸ್ಕೊಟ್ಟಿರುವಂಥದ್ದು ಧರ್ಮ ಪ್ರಚಾರಕ್ಕಾಗಿ, ನೀನು ಅಲ್ಲಿ ಹೋಗಿ ಭಾಷೆ ಬಗ್ಗೆ ನೀನು ಪುಸ್ತಕವನ್ನು ಬರೀತಾ ಇದೀಯಾ ಅಂಥೇಳಿ ಅವರು ವಾಪಸ್ ಕರೆಸ್ಕೊಳ್ತಾರೆ ಅವರನ್ನು. 4 ವರ್ಷ ಅವರು ಜರ್ಮನಿಯಲ್ಲಿರ್ತಾರೆ. ಅಲ್ಲಿ ಕಂಡ ಪಾದ್ರಿಗಳ ಕಾಲನ್ನು ಹಿಡಿದು, ನಾನು ಈಗಾಗಲೇ ಕೆಲವು ಶಬ್ದಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ, ದಯವಿಟ್ಟು ನನಗೆ ಅವಕಾಶ ಕೊಡಿ. ನಂತರ ಅವರು ಕಳಿಸ್ಕೊಡ್ತಾರೆ. 4 ವರ್ಷದ ನಂತರ ಮತ್ತೆ ಕಳಿಸ್ಕೊಡ್ತಾರೆ. 4 ವರ್ಷದ ನಂತರ ಮತ್ತೆ ಇವರು ಕನ್ನಡದ ಶಬ್ದವನ್ನ, ಹುಡುಕಾಟವನ್ನ, ಅನ್ವೇಷಣೆಯನ್ನು ಶುರು ಮಾಡ್ತಾರೆ. ಮತ್ತೆ ಈ ಮಧ್ಯದಲ್ಲಿ ಅವರ ಹೆಂಡತಿ ತೀರ್ಕೊಳ್ತಾರೆ. ಹೆಂಡತಿ ತೀರ್ಕೊಂಡಂತ ವಿಷಯ ಅವರಿಗೆ 4 ತಿಂಗಳ ನಂತರ ಗೊತ್ತಾಗತ್ತೆ. ನಂತರ ಮತ್ತೆ ವಾಪಸ್ ಅವರು ಜರ್ಮನಿಗೆ ಹೋಗಿ ಬರ್ತಾರೆ. ಅದಾದ ನಂತರ ಅವರು ನನಗೆ ತಿಳಿದಾಗ 1834ರಲ್ಲಿ ಅವರು ಹುಟ್ಟಿದ್ದು, ತೀರ್ಕೊಂಡಿದ್ದು 1903ರಲ್ಲಿ. ಸುಮಾರು ಒಂದು 71 ವರ್ಷ ಅವರು ಬದುಕಿದ್ದು. ಆ ಮನುಷ್ಯ ಕೊನೆಯ ತನಕನೂ ಕೂಡ ಬಿಡದೆ ಕನ್ನಡದ ನಿಘಂಟನ್ನ ನಮಗೆ ಕೊಡ್ತಾರೆ. ನಾನು ಜರ್ಮನಿಯ ಟ್ಯೂಬಿಂಗನ್ ಅನ್ನುವಂಥ ಒಂದು ಊರಿಗೆ ಹೋಗಿದ್ದೆ ಅಂತ ಹಿಂದಿನ ವರ್ಷ. ಕಿಟೆಲ್ನ ಸಮಾಧಿಯನ್ನು ನೋಡಬೇಕು ಅಂತಲೇ ನಾನು ಹೋಗಿದ್ದೆ. ಆ ಟ್ಯೂಬಿಂಗನ್ನಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾಲಯದಲ್ಲಿ ಅವರ ಹಸ್ತಪ್ರತಿಯನ್ನು, ಇಡೀ ಹೇಗೆ ಅನಂತನಾರಾಯಣ ಅವರು ಹೇಗೆ ಹಸ್ತಪ್ರತಿಯನ್ನು ಬರೆದಿಟ್ಟಿದಾರಲ್ಲ, ಅದೇ ರೀತಿಯಾದಂಥ ಹಸ್ತಪ್ರತಿಯನ್ನು ಈ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಲ್ಲಿ ನಿಮಗೆ 2 ಮಾಳಿಗೆಯ ಕೆಳಗಡೆ, ನೆಲಮಾಳಿಗೆಯಿಂದ 2 ಮಾಳಿಗೆಯ ಕೆಳಗಡೆಗೆ ಭದ್ರವಾಗಿ ಲಾಕರ್ನಲ್ಲಿ 24 ಗಂಟೆಯೂ ಕೂಡ ಈ ಏನು ಎಲೆಕ್ಟ್ರಿಕ್ ಬಲ್ಬ್ ಅಂದ್ರೆ ಮಾಯಿಶ್ಚರ್ ಆಗಬಾರದು, ಯಾವುದೇ ಕಾರಣದಲ್ಲಿ ಮಾಯಿಶ್ಚರ್ ಆಗಿ ಹಾಳಾಗಬಾರ್ದು ಅನ್ನುವಂಥ ಕಾರಣದಿಂದ ಅದನ್ನ ಒಂದು ರೀತಿ ಈ ಕೊಹಿನೂರ್ ವಜ್ರವನ್ನ ಹೇಗೆ ಇಟ್ಟಿದ್ದಾರೋ ಆ ರೀತಿಯಾಗಿ ಅಷ್ಟು ಭದ್ರತೆಯಲ್ಲಿ ಆ ಪುಸ್ತಕವನ್ನ ಇಟ್ಟಿದ್ದಾರೆ. ನಾನು ಅದನ್ನ ನೋಡ್ಲಿಕ್ಕೆ ಅಂತ ಹೇಳಿ 2 ದಿವಸ ನಾನು ಎಕ್ಸ್ಟೆಂಡ್ ಮಾಡಬೇಕಾಯ್ತು ಅಂತ. ಯಾಕೆಂತಂದ್ರೆ ಅದನ್ನ ತಕ್ಷಣ ಅಲ್ಲಿ ಕೊಡಲ್ಲ, ನೋಡ್ಲಿಕ್ಕೆ ಆಗಲ್ಲ ಅಂತ. ಮುಂಚೆನೆ ಅವರಿಗೆ ಪರ್ಮಿಷನ್ ತಗೊಂಡು ಆ ಪುಸ್ತಕವನ್ನ ನೋಡಿ ಬಂದೆ. ಆಶ್ಚರ್ಯ ಅಂತಂದ್ರೆ, ಆ ಗ್ರಂಥ ಕಾರ್ಯವನ್ನು ಮಾಡುವಾಗ, ನಿಘಂಟಿನ ಗ್ರಂಥ ಕಾರ್ಯವನ್ನು ಮುಗಿಸುವ ಹೊತ್ತಿಗೆ ಕಿಟೆಲ್ ಅವರಿಗೆ ದೃಷ್ಟಿಹೀನವಾಗಿತ್ತು ಅಂತ, ಕಾಣ್ತಾನೆ ಇರಲಿಲ್ಲ ಅಂತ ಅವರಿಗೆ. ಭಾರತದಿಂದ ಅದು ಮುದ್ರಣವಾಗಿ ಜರ್ಮನಿಗೆ ಬರುವ ಹೊತ್ತಿಗೆ, ಆ ಟ್ಯೂಬಿಂಗನ್ ಊರಿಗೆ ಬರುವ ಹೊತ್ತಿಗೆ ಅವರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಅವರಿಗೆ. ಅವರು ಕೂಡ ಆ ಪುಸ್ತಕವನ್ನು ನೋಡಿ ಸ್ಪರ್ಶ ಮಾಡಿ ಅವರು ಕಣ್ಣು ತುಂಬಿಸ್ಕೊಂಡ್ರು, ಸಮಾಧಾನವನ್ನು ಪಟ್ಟುಕೊಂಡ್ರು ಅಂತ. ನನಗೆ ಈ ಪುಸ್ತಕ ಬಿಡುಗಡೆ ಆದಾಗಲೂ ಕೂಡ ಹಾಗೇ ಆಯಿತು ಅಂತ. ನೋಡಿ, ಅನಂತನಾರಾಯಣ ಅವರು 46 ವರ್ಷಗಳ ಕಾಲ ಮಾಡಿದಂಥ ತಪಸ್ಸನ್ನ ಬಹುಶಃ ಅವರು ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂತ. ಕಿಟೆಲ್ ಯಾವ ರೀತಿಯಾಗಿ ತಾನು ಮಾಡಿದ ಕೃತಿಯನ್ನ ಹೇಗೆ ಅವನಿಗೆ ನೋಡ್ಲಿಕ್ಕಾಗ್ಲಿಲ್ವೋ, ಅದೇ ರೀತಿಯಾಗಿ ಅನಂತನಾರಾಯಣ ಅವರಿಗೂ ಕೂಡ ನೋಡಿ ಅವರ ಜೀವಿತ ಕಾಲದಲ್ಲಿ ಅವರಿಗೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂತ. ಇದನ್ನ ಆರತಿ ತುಂಬಾ ಚೆನ್ನಾಗಿ ಹೇಳಿದರು. ಇವತ್ತಿನ ಮಕ್ಕಳು ತಂದೆ ಏನನ್ನ ಬಿಟ್ಟು ಹೋಗಿದ್ದಾರೆ, ನನಗೆ ವಿಲ್ಲಲ್ಲಿ ಏನು ಬರೆದಿದ್ದಾರೆ ಅಂತ.
ಆದರೆ ಅವರ ಮಕ್ಕಳು ಮಾಡಿದಂಥ ಈ ಕೆಲಸ ನಿಜಕ್ಕೂ ಕೂಡ ನಾವು ಯಾವಜ್ಜೀವ ನೆನಪಿಟ್ಕೊಳ್ಬೇಕು ಅಂತೇಳಿ. ಒಂದು ಮಾನ್ಯುಮೆಂಟಲ್ ವರ್ಕ್ ಅಂತ ಹೇಳ್ತಾರಲ್ಲ, ಇದು ನಿಜಕ್ಕೂ ಕೂಡ ಒಂದು ಮಾನ್ಯುಮೆಂಟಲ್ ಆದಂಥ ಒಂದು ವರ್ಕ್. ಶ್ರೀನಿವಾಸನ್ ಅವರೇ, ನೀವು ಎಷ್ಟು ಆಸ್ತಿ ಮಾಡಿದ್ದೀರಿ, ಏನು ಮಾಡಿದ್ದೀರಿ ನನಗೆ ಸಂಬಂಧ ಇಲ್ಲ ಅಂತ. ಆದರೆ ನಾನು ನನ್ನ ಅಪ್ಪ ಬರೆದಂಥ ನಿಘಂಟನ್ನು ನಾನು ಮುದ್ರಿಸಿದ್ದೇನೆ ಅನ್ನುವಂಥದ್ದೇ ಬಹಳ ದೊಡ್ಡ ಒಂದು ನಿಮಗೆ ಕಿರೀಟ. ಈ ಕಾರ್ಯಕ್ಕಾಗಿ ಕರ್ನಾಟಕ ಪ್ರಶಸ್ತಿಯನ್ನು ಕೊಟ್ಟರೆ ನಿಮಗೇ ಕೊಡಬೇಕು ಅಂತ. ನಿಜಕ್ಕೂ ಕೂಡ ಹೌದು, ಇದರಲ್ಲಿ ಏನು ಇಲ್ವೇ ಇಲ್ಲ ಅಂತ. ನನ್ನಿಂದ ಮಾಡ್ಲಿಕ್ಕಾಗಿದ್ದನ್ನು ಬೇರೆಯವರು ಮಾಡ್ತಾರಲ್ಲ, ಅದು ಸಾಧನೆ ಅಂತ ಅನಿಸ್ಕೊಡತ್ತೆ. ನನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ಅಂಥ ಕೆಲಸವನ್ನ ಅನಂತನಾರಾಯಣ ಅವರು ಮಾಡಿದ್ದಾರೆ ಮತ್ತು ಅವರ ಮಕ್ಕಳು ಮಾಡಿದ್ದಾರೆ ಇವತ್ತು. ಅಂತ ಅದ್ಭುತವಾದಂಥ ಒಂದು ಕೆಲಸ. ಭಾಷೆ ಅಂತಂದ್ರೆ, ಈ ಜಗತ್ತು ಹುಟ್ಟಿದಾಗ ಮೊಟ್ಟ ಮೊದಲಿಗೆ ಹುಟ್ಟಿದ್ದು ಓಂಕಾರ ಅಂತ ಹೇಳ್ತಾರೆ. ಅಂದ್ರೆ ಅಕ್ಷರ, ಸ್ವರ ಮತ್ತು ಅಕ್ಷರ ಹುಟ್ಟಿದ್ದು. ಬೈಬಲ್ನಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಅಂತ. ಬೈಬಲಿನ ಮೊದಲ ವಾಕ್ಯ ಏನು ಅಂತಂದ್ರೆ, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ವಾಸ್ ವಿತ್ ದ ಗಾಡ್ ಅಂಡ್ ದ ವರ್ಡ್ ವಾಸ್ ದ ಗಾಡ್ ಅಂತ. ಅಂದ್ರೆ ಪದಗಳು ಅಂತಂದ್ರೆ ದೇವರು ಅಂತದ್ದು. ಓಂಕಾರ, ನಾವು ನಮ್ಮ ಎಲ್ಲ ಚಿಂತನೆಗಳನ್ನ, ನಮ್ಮ ಯೋಚನೆಗಳನ್ನ, ಆಲೋಚನೆಗಳನ್ನ, ನಮ್ಮ ಸಿದ್ಧಾಂತಗಳನ್ನ, ನಿಲುವುಗಳನ್ನ, ಅನಿಸಿಕೆಗಳನ್ನ ಬೆಚ್ಚನೆ ಬಚ್ಚಿಡಬಹುದಾದಂಥ ಒಂದು ಜಾಗ ಇದ್ರೆ ಅದು ಪದ ಅಂತದ್ದು. ನಮ್ಮ ಎಲ್ಲ ಯೋಚನೆಗಳು ಇರುವಂಥದ್ದು ಪದದ ಒಳಗಡೆಗೆ. ಹೀಗಾಗಿ ನಮಗೆ ಪದಗಳು ಬೇಕೇ ಬೇಕು. ನನಗೆ ಪದಗಳು ಇಲ್ಲದೆ ಹೋದರೆ, ಸೋಮೇಶ್ವರ್ ಅವರು ಬಹಳ ಚಂದವಾಗಿ ಹೇಳಿದ್ರು ಅಂತ, ಮನುಷ್ಯ ಹೇಗೆ ಅನ್ವೇಷಣೆಯತ್ತ ಸಾಗದ ಅನ್ನುವಂಥದ್ದನ್ನು. ನಮಗೆ ಪದಗಳು ಇಲ್ಲದೆ ಹೋಗಿದ್ರೆ, ಅಥವಾ ಪದಗಳಿಗೆ ಅರ್ಥ ನಮಗೆ ಆಗದೆ ಹೋಗಿದ್ರೆ, ನಾವು ಏನನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ? ಇಂಪಾಸಿಬಲ್. ಆದ್ದರಿಂದ ಈ ಪದಗಳು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಅರ್ಥ ಕೊಡುವಂಥದ್ದು ಇನ್ನೂ ಮುಖ್ಯವಾದಂಥದ್ದು. ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಎರಡನೇ ಮಹಾಯುದ್ಧ ನಡೆದಿದ್ದು ಕೇವಲ ಒಂದೇ ಒಂದು ಪದದಿಂದ. ಒಂದು ಪದದಿಂದಾಗಿ ಎರಡನೇ ಮಹಾಯುದ್ಧ ಆಯಿತು ಅಂತ. ನಿಮಗೆ ಅಮೇರಿಕ, ರಷ್ಯಾ ಮತ್ತು ಬ್ರಿಟನ್ ಒಂದು ಕಡೆಗೆ, ಜಪಾನ್ ಇನ್ನೊಂದು ಕಡೆಗೆ. ನಿಮಗೆ ಈ ಮೂರು ರಾಷ್ಟ್ರಗಳು ಜಪಾನ್ಗೆ ಒಂದು ಆದೇಶವನ್ನು ಕೊಡ್ತವೆ ಅಂತ, ಒಂದು ಡಿಕ್ಲರೇಷನ್ಗೆ ಸಹಿ ಹಾಕಿ ಅಂತ ಹೇಳ್ತಾರೆ. ಆಗ ಜಪಾನ್ ಹೇಳುತ್ತೆ ಏನು ಅಂತಂದ್ರೆ, ವಿ ವಿಲ್ ಕನ್ಸಿಡರ್ ಇಟ್ ಆರ್ ವಿ ವಿಲ್ ರಿಜೆಕ್ಟ್ ಇಟ್. ಅಂದ್ರೆ ಒಂದು ಶಬ್ದವನ್ನು ಹೇಳ್ತಾರೆ ಅವರು, ಮೊಕಸುಟ್ಸು ಅಂತ ಒಂದು ಜಪಾನ್ದಲ್ಲಿ ಒಂದು ಪದ, ಅದು ಮೊಕಸುಟ್ಸು ಅಂತ. ಆ ಮೊಕಸುಟ್ಸು ಅನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ, ವಿ ವಿಲ್ ಕನ್ಸಿಡರ್ ಇಟ್ ಆರ್ ವಿ ವಿಲ್ ರಿಜೆಕ್ಟ್ ಇಟ್. ಈ ಇಂಗ್ಲಿಷ್, ಹಿಂದಿಯಲ್ಲಿ ಕಲ್ ಅಂತ ಹೇಳ್ತಾರಲ್ಲ, ನಿನ್ನೆ ಅಂತನೂ ಆಗತ್ತೆ, ನಾಳೆ ಅಂತನೂ ಆಗತ್ತೆ, ಆ ಥರ. ಆದರೆ ಈ ಬ್ರಿಟನ್, ಅಮೇರಿಕ ಮತ್ತು ರಷ್ಯಾದ ಪತ್ರಕರ್ತರು, ಈ ಡಿಕ್ಲರೇಷನ್ ಅನ್ನ ವರದಿ ಮಾಡಲಿಕ್ಕೆ ಬಂದಂಥ ಪತ್ರಕರ್ತರು ಏನು ಮಾಡ್ತಾರೆ ಅಂತಂದ್ರೆ, ಈ ಮೂರೂ ರಾಷ್ಟ್ರಗಳು ಕೊಟ್ಟಂತ ಡಿಕ್ಲರೇಷನ್ ಅನ್ನ ಜಪಾನ್ದವರು ರಿಜೆಕ್ಟ್ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಬರೆದು ಬಿಡ್ತಾರೆ ಅಂತ. ಅಂದ್ರೆ ಈ ಬೃಹತ್ ರಾಷ್ಟ್ರಗಳ ಡಿಕ್ಲರೇಷನ್ ಅನ್ನ ರಿಜೆಕ್ಟ್ ಮಾಡಿದೆ ಜಪಾನ್ ಹೇಳುವ ರೀತಿಯಲ್ಲಿ ಬರೀತಾರೆ ಅಂತ. ಮರುದಿವಸವೇ ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಆಗತ್ತೆ ಅಂತ. ಇವತ್ತಿಗೂ ಕೂಡ ನೆನಪಿಟ್ಟುಕೊಳ್ಳುವಂತಹ ಒಂದು ಶಬ್ದ ಅದು ಮೊಕಸುಟ್ಸು. ಆ ಒಂದು ಶಬ್ದದ ತಪ್ಪು ಅರ್ಥದಿಂದಾಗಿ ನಿಮಗೆ ಮಹಾಯುದ್ಧ ಆಯಿತು, ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಆಯಿತು ಅಂತ. ಹೀಗಾಗಿ ನಮಗೆ ಪದಗಳು ಬೇಕೇ ಬೇಕು, ಪದಗಳಿಗೆ ಅರ್ಥ ಬೇಕೇ ಬೇಕು, ಚೆನ್ನಾಗಿ ಗೊತ್ತಿರಬೇಕು. ನಾನು ಹೇಳುವಂಥದ್ದು ಒಂದು, ನೀವು ಗ್ರಹಿಸಿಕೊಳ್ಳುವಂಥದ್ದು ಒಂದು ಆದರೆ ಅಲ್ಲಿ ಅನಾಹುತಗಳಾಗತ್ತೆ. ಈ ರೀತಿಯಾದಂಥ ಒಂದು ಅನಾಹುತ ಆಗತ್ತೆ. ಪದಗಳು ಎಲ್ಲೋ ಬಂದು ಹುಟ್ಟಿದ್ದಲ್ಲ, ಅದು ಹೇಗೋ ಹುಟ್ಟುಕೊಂಡಿದ್ದಲ್ಲ, ಅದು ನಮ್ಮ ಬಳಕೆಗೆ ಬೇಕಾದ ರೀತಿಯಲ್ಲಿ ಹುಟ್ಟುಕೊಂಡಂಥದ್ದು. ನನಗೆ YNK ಅವರು ಹೇಳ್ತಾ ಇದ್ರು, ಪದಗಳನ್ನು ನಾವೇ ಹುಟ್ಟಿಸ್ಬೇಕು, ಅದನ್ನ
ನಾವೇ ಅದನ್ನು ಸೃಷ್ಟಿಸಬೇಕು, ನಾವೇ ಅದನ್ನು ಟಂಕಿಸಬೇಕು ಅಂತ ಹೇಳ್ತಾ ಇದ್ರು. ಈಗ ರೇಡಿಯೋ ಅನ್ನುವಂಥ ಒಂದು ಶಬ್ದ, ಸ್ವಲ್ಪ ನೀರು ಕುಡಿ. ರೇಡಿಯೋ ಅನ್ನುವಂಥ ಶಬ್ದ ಇದೆ, ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದಾದ ನಂತರ ಟಿವಿ ಬಂತು. ಟಿವಿಗೆ ಏನಂತೇಳಿ ಕರಿಬೇಕು? ಇವತ್ತಿಗೂ ಕೂಡ ಬಹಳ ಜನ ಅದನ್ನು ತಪ್ಪಾಗಿ ಹೇಳ್ತಾರೆ, ದೂರದರ್ಶನ ಅಂತ ಹೇಳ್ತಾರೆ. ಟಿವಿ ಅಂದ್ರೆ ದೂರದರ್ಶನ ಅಲ್ಲ, ಅದು ಒಂದು ಚಾನಲ್ ಅಷ್ಟೇ. ದೂರದರ್ಶನ ಅನ್ನುವಂಥದ್ದು ಒಂದು ಚಾನಲ್. ವಾಯನಿಕೆ ಅವರು ಒಂದು ಶಬ್ದವನ್ನ ಹೇಳಿದ್ರು, ಏನು ಅಂತಂದ್ರೆ ಅದು ರೇಡಿಯೋ ಆಗೋದಿದ್ರೆ ಇದನ್ನ ಯಾಕೆ ನಾವು ನೋಡಿಯೋ ಅಂತೇಳಿ ಹೇಳಬಾರದು ಅಂತ. ಬಹಳ ಸರಳವಾಗಿದೆ ನೋಡಿ, ಅಪ್ಪಟ ಕನ್ನಡವಾದಂಥ ಶಬ್ದ, ನಿಮ್ಗೆ ಹೇಳಿದ ತಕ್ಷಣ ಗೊತ್ತಾಗತ್ತೆ ಅದು ರೇಡಿಯೋ ಇದ್ದಾಗ ಇದು ನೋಡಿಯೋ. ಹಾಗೆ ಈ ರೀತಿಯಾದಂಥ ಶಬ್ದಗಳು ನಮ್ಮ ಮಧ್ಯೆನೇ ಹುಟ್ಟುಕೊಂಡಿದ್ದು ಅಂತ ಇದು. ನಮಗೆ ಇವತ್ತು ಕನ್ನಡದ ಶಬ್ದ ಭಂಡಾರ, ಪದ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಅಂತಂದ್ರೆ, ನೀವು ಇಂಗ್ಲಿಶಿನ ಯಾವುದೇ ಪದವನ್ನೇ ಹೇಳಿ ಅದನ್ನು ನಾನಾಗಲಿ ಅಥವಾ ಸೋಮೇಶ್ವರ ಅವರಾಗಲಿ ಕನ್ನಡದಲ್ಲಿ ಹೇಳ್ತೇವೆ ಅಂತದನ್ನು. ನೀವು ಯಾವ ಶಬ್ದವನ್ನು ಬೇಕಾದರೂ ಹೇಳಿ. ನಾವು ಕನ್ನಡದಲ್ಲಿ ನಮಗೆ ಐ ಡೋಂಟ್ ನೋ ಕನ್ನಡ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಐ ಕಾಂಟ್ ಸ್ಪೀಕ್ ಕನ್ನಡ ಅಂತೆಲ್ಲ ಈ ಬೆಂಗಳೂರಿನ ಕನ್ನಡದವರು ಹೇಳ್ತಾರಲ್ಲ. ನೀವು ಹೇಳಿ ಅಂತ ಯಾವ ಶಬ್ದವನ್ನು ಬೇಕಾದರೂ ಹೇಳಿ, ಅದಕ್ಕೆ ಸರಿಯಾದಂಥ ಕನ್ನಡ ಶಬ್ದ ಇದೆ. ಈ ಉದಾಹರಣೆಗೆ ನಮ್ಮಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ ವ್ಯಾಕ್ಯೂಮ್ ಕ್ಲೀನರ್ ಬಂತು. ಎಲ್ಲರ ಮನೆಗಳಲ್ಲೂ ಕೂಡ ವ್ಯಾಕ್ಯೂಮ್ ಕ್ಲೀನರ್ ಬಂತು. ಅವಾಗ ಈ ವ್ಯಾಕ್ಯೂಮ್ ಕ್ಲೀನರ್ಗೆ ಏನಂತೇಳಿ ಹೆಸರಿಡೋದು ಅನ್ನುವಂಥದ್ದು ಒಂದು ಜಿಜ್ಞಾಸೆ ನಮ್ಮ ಸುದ್ದಿ ಮನೆಯಲ್ಲಿ. ನಾವು ಪ್ರತಿ ದಿವಸವೂ ಕೂಡ ಇದ್ರ ಜೊತೆಗೆ ಪದಗಳ ಜೊತೆಗೆ ನಾವು ಆಟ ಆಡುವಂಥವ್ರು. ಏಕಾಏಕಿ ಯಾವುದೊಂದು ಹೊಸ ಶಬ್ದ ಬಂದ್ಬಿಡತ್ತೆ, ಅದನ್ನು ಕನ್ನಡಿಗರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಕನ್ನಡೀಕರಿಸಬೇಕಲ್ಲ. ಹೀಗಾಗಿ ನಾವು ಕನ್ನಡದ ಶಬ್ದಗಳನ್ನು, ಕನ್ನಡದ ಪದಗಳನ್ನು ಆಗಾಗ ಪ್ರತಿನಿತ್ಯವೂ ಕೂಡ ಟಂಕಿಸ್ತಾನೆ ಇರ್ತೀವಿ ನಾವು ಸುದ್ದಿ ಮನೆಯಲ್ಲಿ. ನಮಗೆ ಈ ವ್ಯಾಕ್ಯೂಮ್ ಕ್ಲೀನರಿಗೆ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗದೆ ಕೊನೆಗೆ ಒಂದು ಶಬ್ದವನ್ನು ಅದಕ್ಕೆ ಬಳಕೆಯಲ್ಲಿ ತಂದ್ವಿ ಅಂತ. ಏನಂತಂದ್ರೆ ಹೀರು ಪೊರಕೆ ಅಂತ. ನೋಡಿ, ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಇಲ್ಲದೆ ಇರುವಂಥ ಒಂದು ಧ್ವನಿ ಮತ್ತು ಅರ್ಥ ಈ ಪದದಲ್ಲಿದೆ. ಅದು ಹೀರ್ಕೊಳ್ಳುತ್ತೆ ಮತ್ತು ಅದೊಂದು ಪೊರಕೆ. ಅದು ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ಗಿಂತ ಚಂದವಾಗಿ ಅದು ಅರ್ಥ ಆಗತ್ತೆ ಅಂತ. ಹೀರು ಪೊರಕೆ. ಈಗ ಕಾನ್ಫಿಡೆನ್ಸ್ ಅನ್ನುವಂಥ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ. ಅದರಲ್ಲಿ ನಾವು ಆತ್ಮವಿಶ್ವಾಸ ಅಂತ ಹೇಳ್ತೀವಿ ನಾವು. ನಿಮಗೆ ಮನುಷ್ಯನಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ಆತ್ಮ, ದೇಹಕ್ಕಿಂತ ಯಾವ್ದು ದೊಡ್ಡದು ಅಂತಂದ್ರೆ ಆತ್ಮ. ನಿಮಗೆ ಈ ಕಾನ್ಫಿಡೆನ್ಸ್ ಅನ್ನುವಂಥ ಶಬ್ದದಲ್ಲಿ ಆತ್ಮ ಅನ್ನುವಂಥದ್ದಿಲ್ಲ, ಅಲ್ಲಿ ಸೋಲ್ ಅನ್ನುವಂಥದ್ದಿಲ್ಲ ಅಲ್ಲಿ. ಆದ್ರೆ ಆತ್ಮವಿಶ್ವಾಸ ಅನ್ನುವಂಥ ಶಬ್ದದಲ್ಲಿ ಅದೆಲ್ಲವೂ ಕೂಡ ಇದೆ. ನಿಮಗೆ ಈಗ ಕಾನ್ಫಿಡೆನ್ಸ್ಗಿಂತ ಅದ್ಭುತವಾದಂಥ ಒಂದು ಅರ್ಥ ಯಾವುದು ಅಂತಂದ್ರೆ ಆತ್ಮವಿಶ್ವಾಸ, ಆತ್ಮಬಲ. ಹೀಗಾಗಿ ಕನ್ನಡದಲ್ಲಿ ನೀವು ಎಷ್ಟೆಲ್ಲ ಒಳ್ಳೆಯ ಶಬ್ದಗಳಿದೆ, ಎಷ್ಟು ನಾವು ಪರಿಣಾಮಕಾರಿಯಾಗಿ ನಾವು ಸಂವಹನ ಮಾಡಬಹುದು, ನಾವು ಮಾತುಕತೆಯನ್ನು ಮಾಡಬಹುದು, ಬರಿಬಹುದು. ನನಗೆ ಇತ್ತೀಚೆಗೆ ನಾನು ಒಂದು ಪುಸ್ತಕವನ್ನು ಅನುವಾದ ಮಾಡ್ತಾ ಇದ್ದೆ. ನಮ್ಮ ಹಿರಿಯರ ಬಗ್ಗೆ ಹೇಳ್ತಾ ಇದ್ರು, ನೀವು ಅಥವಾ ಗುರುಚ್ ಅವರು ಹೇಳ್ತಾ ಇದ್ರು ಹಳೆಯ ಶಬ್ದಗಳು ಇವತ್ತು ಸಿಗ್ತಾ ಇಲ್ಲ ಅಂತ. ನಾನು ಒಂದು ಮೇರಿ ಕೋಮ್ ಅವರು ಬರೆದಂಥ ಒಂದು ಆಟೋಬಯೋಗ್ರಫಿಯನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಆ ಆಟೋಬಯೋಗ್ರಫಿಯ ಟೈಟ್ಲು ಅನ್ಬ್ರೇಕೇಬಲ್ ಅಂತದ್ರ ಹೆಸರು. ಇನ್ನೊಂದು 5 ನಿಮಿಷ ಜಾಸ್ತಿ ತಗೊಳ್ತೀನಿ. ಅನ್ಬ್ರೇಕೇಬಲ್ ಅನ್ನುವಂಥ ಒಂದು ಅದರ ಟೈಟ್ಲು. ಕನ್ನಡದಲ್ಲಿ ಅದನ್ನು ಏನು ಹೇಳೋದು, ಅನ್ಬ್ರೇಕೇಬಲ್ಗೆ ಏನಂತ ಹೇಳೋದು ಬಹಳ ಕಷ್ಟ ಅಂತ. ಏನೇ ಹೇಳಿದ್ರು ಕೂಡ ಅದು ಟೈಟ್ಲಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಅದು ಮೇರಿ ಕೋಮ್ ಅನ್ಬ್ರೇಕೇಬಲ್ ಏನಂತ ಹೇಳೋದು. ಈ ನನಗೆ ಬೀಚಿ ಅವರದ್ದು ಒಂದು ಪ್ರಸಿದ್ಧವಾದಂಥ ಒಂದು ಮಾತಿದೆ. 300 ಪುಟಗಳ ಪುಸ್ತಕವನ್ನು 3 ದಿನಗಳಲ್ಲಿ ಬರೆದು ಅದಕ್ಕೆ ಯಾವ ಹೆಸರಿಡಬೇಕು ಅಂತ 3 ತಿಂಗಳ ಯೋಚಿಸಿ ಕೊನೆಗೆ ಗೊತ್ತಾಗದೆ 300 ಪುಟಗಳು ಅಂತ ಹೆಸರಿಟ್ಟೆ ಅಂತ. ಹಾಗೆಯೇ ನನಗೆ ಏನು ಹೆಸರಿಡಬೇಕು ಅನ್ನುವಂಥದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಕೊನೆ ನಮ್ಮ ತಾಯಿ ಹತ್ರ ಮಾತಾಡ್ತಾ ಇರುವಾಗ ಅದು ಇದು ಎಲ್ಲ ಮಾತಾಡಿದೆ. ಅಂದರೆ ನೀ ಏನು ಬರಿತಾ ಇದೆಯಾ ಅಂತ ಕೇಳಿದ್ಲು. ನಾನು ಹಿಂಗೆ ಮೇರಿ ಕೋಮ್ ಪುಸ್ತಕವನ್ನು ಬರಿತಾ ಇದ್ದೀನಿ ಅಂತೆಲ್ಲ ಕೇಳಿ ಅವಳದ್ದೆಲ್ಲ ಕತೆ ಎಲ್ಲ ಹೇಳಿದ ನಂತರ ಅವಳು ಬಹಳ ಗಟ್ಟಿಗಿತ್ತಿ ಕಣಯ್ಯ ಅಂತಂದ್ಲು ಅವಳು. ನಾನು ಅದೇ ಹೆಸರನ್ನೇ ಇಟ್ಟೆ ಅಂತ, ಗಟ್ಟಿಗಿತ್ತಿ ಅಂತ. ನೋಡಿ, ಅದರಲ್ಲಿ ಅನ್ಬ್ರೇಕೇಬಲ್ ಅನ್ನೋದು ಇದೆ, ಅಪ್ಪಟ ಗ್ರಾಮ್ಯ ಮತ್ತು ಶುದ್ಧವಾದ ಪರಿಶುದ್ಧವಾದ ಅಚ್ಚ ಕನ್ನಡ ಶಬ್ದವು ಕೂಡ ಹೌದು ಅಂತ. ಗಟ್ಟಿಗೆತ್ತಿ
ನಿಮಗೆ ಈ ಥರದ ನೀವು ಯಾವುದೇ ಒಂದು ಶಬ್ದವನ್ನು ಹೇಳಿ, ಇಂಗ್ಲೀಷಿನ ಶಬ್ದ ಹೇಳಿ, ಅದಕ್ಕೆ ಕನ್ನಡದಲ್ಲಿ ಅರ್ಥ ಇದೆ, ನಮ್ಮಲ್ಲಿ ಇದೆ. ಇಲ್ಲ ಅಂತಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತಷ್ಟೇ. ಅದು ಅನಂತನಾರಾಯಣ ಅವರ ಶಬ್ದಾರ್ಥಕೋಶದಲ್ಲಿ ಸಿಕ್ಕೇ ಸಿಗತ್ತೆ ನಿಮಗೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕನ್ನಡದಲ್ಲಿ ಇಲ್ಲ ಅಂತಲ್ಲ, ಕನ್ನಡದಲ್ಲಿ ಇದೆ, ಕನ್ನಡದಲ್ಲಿ ಅದಕ್ಕೆ ಶಬ್ದ ಇದ್ದೇ ಇದೆ. ಇತ್ತೀಚೆಗೆ ನಮ್ಮ ಶ್ರೀವತ್ಸ ಜೋಶಿ ಅವರು ಒಂದು ತಿಂಗಳುಗಳ ಕಾಲ ಪತ್ರಿಕೆಯಲ್ಲಿ ಎಲ್ಲೆಲ್ಲ ಅಂದರೆ ಇಂಗ್ಲಿಷ್ನ ಶಬ್ದಗಳಿಗೆ ಅದಕ್ಕೆ ಕನ್ನಡದ ಶಬ್ದವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದರು. ಎಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬಂತು ಅಂತಂದ್ರೆ ಅದಕ್ಕೆ ನಿಮಗೆ ಎಲ್ಲ ಪದಗಳಿಗೂ ಕೂಡ ಕನ್ನಡದಲ್ಲಿ ಒಳ್ಳೆ ಅರ್ಥ ಇದೆ ಅದರಲ್ಲಿ. ನಾನು ಈ ಆರಂಭ ಶೂರತ್ವ ಅಥವಾ ಬಹಳ ಜೋರಾಗಿ ಎಲ್ಲದನ್ನು ಫಸ್ಟು ಮುನ್ನುಗ್ಗಿ ಮಾಡ್ತಾರಲ್ಲ, ಬಹಳ ಮುನ್ನುಗ್ಗಿ ಕೆಲಸವನ್ನ ಮಾಡುವಂಥವ್ರು, ಅಂಥವರಿಗೋಸ್ಕರ ಒಂದು ಕನ್ನಡದಲ್ಲಿ ಒಂದು ಶಬ್ದ ಇದೆ. ಈ ಕಡೆಗೆ ಬೆಂಗಳೂರು ಕಡೆ ಕಡಿಮೆ, ಅದು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಇದೆ. ಮುಂಗಾಲು ಪುಟಕಿ ಅಂತ ಅದರ ಶಬ್ದ. ಮುಂಗಾಲು ಪುಟಕಿ, ಅವನು ಬಹಳ ಮುಂಗಾಲು ಪುಟಕಿ ಸ್ವಭಾವದವನು ಅಂತಂದ್ರೆ ಎಲ್ಲದರಲ್ಲೂ ಕೂಡ ಮೂಗು ತೂರಿಸವನು ಅಥವಾ ಜೋರಾಗಿ ಹೋಗುವವನು. ನೀವು ಉತ್ತರ ಕರ್ನಾಟಕದ ಒಂದು ಶಬ್ದಕೋಶವನ್ನು ನೀವು ಮಾಡಿದರೆ ಅದು ಇನ್ನೊಂದು ದೊಡ್ಡ ಶಬ್ದಕೋಶ. ಅದು ಬಹುಶಃ ಅದರಲ್ಲಿರುವಂಥ ಅನೇಕ ಶಬ್ದಗಳು ಇದರಲ್ಲಿ ಇರಲಿಕ್ಕಿಲ್ಲ. ನೀವು ಶಿವದಾನ ಬೇಕಾದಂತ ಹೇಳಿ ಕೇಳ್ತಾರೆ ನಿಮಗೆ. ನೀವು ಈಗ ಕಾರಟಗಿ, ಗಂಗಾವತಿ ಆ ಕಡೆಗೆ ಹೋದ್ರೆ, ಸರ್ ಶಿವದಾನ ಕೊಡ್ಲೇನ್ರಿ ಅಂತ ಹೇಳಿ ಕೇಳ್ತಾರೆ. ಶಿವದಾನ ಅಂತಂದ್ರೆ ಮಜ್ಜಿಗೆ ಅಂತ, ಮತ್ತೇನು ಬೇರೆ ಅನ್ನಲ್ಲ, ಮಜ್ಜಿಗೆ ಕೊಡ್ಲಾ ಅಂತ. ಅಂದ್ರೆ ಈ ರೀತಿಯ ಶಬ್ದಗಳು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಅಣೆಕಟ್ಟು ಕಟ್ಟುವಂಥ ಕೆಲಸವನ್ನ ಅನಂತನಾರಾಯಣ ಅವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಗೋರುಚ್ ಅವರು ಒಂದು ಮಾತನ್ನು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನವರು 8 ಸಂಪುಟಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ 300 ಜನ ಸೇರಿ ಮಾಡಿದ್ರು ಈ ಕೆಲಸವನ್ನ ಅಂತ. ಈ ಕೆಲಸವನ್ನು ಇವರು ಒಬ್ಬರೇ ಸೇರಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತೋ ಗೊತ್ತಿಲ್ಲ ಸರ್ಕಾರದಿಂದ. ಈಗ RTA ಹಾಕಿ ಕೇಳಬೇಕು ಅಷ್ಟೇ. ಆದರೆ ಇವರು ತಮ್ಮದೇ ಕೆಲಸವನ್ನ ತಮ್ಮ ಕೈಯಿಂದ ದುಡ್ಡು ಹಾಕಿ, ಮತ್ತೆ ನಾನು ಇವ್ರ ಹತ್ರ ಕೇಳಿದೆ, ಶ್ರೀನಿವಾಸನ್ ಅವ್ರ ಹತ್ರ, ಸರ್ ಇದಕ್ಕೆ ಪುಸ್ತಕಕ್ಕೆ ಎಷ್ಟಾಗತ್ತೆ ಅಂತ. ಅದಕ್ಕೆ ಎಷ್ಟೋ ಆಗತ್ತೆ ಸರ್ ಅಂತ ಹೇಳಿದರು. ಮತ್ತೆ ಹೇಗೆ ಮಾರಾಟ ಮಾಡ್ತೀವಿ? ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇದು ಕನ್ನಡಿಗರ ಮನೆಗೆ ಹೋಗಬೇಕು, ಅವರ ಮನೆಯಲ್ಲಿ ಇರಬೇಕು. ಎಂಥ ಒಂದು ಉದಾತ್ತವಾದಂಥ ಒಂದು ಆದರ್ಶ ಅಂತ ಇದು. ನಮ್ಮ ತಂದೆಯವರ ಕೃತಿ ಎಲ್ಲರ ಮನೆಯಲ್ಲಿ ಇರಬೇಕು. ಆ ಮೂಲಕವಾಗಿ ಅದು ಭಾಷೆ ಹಾಗೆ ಮುಂದೆ ಮುಂದೆ ಮುಂದಕ್ಕೆ ಹೋಗ್ತಾ ಹೋಗಬೇಕು. ಹೀಗಾಗಿ ನಾನು ಈ ಅಣೆಕಟ್ಟನ್ನು ಹೋಲಿಸಿದ್ದ ನಾನು ಅದಕ್ಕೋಸ್ಕರ. ಕತೆ, ಕಾದಂಬರಿ ಅಥವಾ ನಾನ್ ಫಿಕ್ಷನ್ಗಳನ್ನು ಓದಿದಾಗಲ್ಲ ಇದು ನಿಘಂಟನ್ನು ಓದುವಂಥದ್ದು. ಅದೇ ಬೇರೆ, ಇದೇ ಬೇರೆ. ಆದರೆ ಅದನ್ನು ಓದಲಿಕ್ಕೆ ಈ ನಿಘಂಟು ಬೇಕೇ ಬೇಕು. ಯಾವ ಭಾಷೆಗೆ ನಿಘಂಟಿನ ಸಹಕಾರ ಇರೋದಿಲ್ವೋ, ಬೆಂಬಲ ಇರೋದಿಲ್ವೋ, ಆ ಭಾಷೆ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು. ನೀವು ಸುಮಾರು 7,000 ಭಾಷೆಗಳ ಪೈಕಿ ಎಷ್ಟೋ ಭಾಷೆಗಳು ಇವತ್ತು ನಶಿಸಿ ಹೋಗಿದೆ. ಆ ನಶಿಸಿ ಹೋದಂಥ ಭಾಷೆಗಳಿಗೆ ನಿಘಂಟಿನ ಸಹಕಾರ ಇರಲಿಲ್ಲ ಅಂತ. ನಿಮಗೆ ಈಗ ಆ ಕೆಲಸವನ್ನು ಮಾಡುವಂಥ ಕಾರ್ಯ ಮುಂದುವರೆದಿದೆ. ಈ ಉದಾಹರಣೆಗೆ ಭೋಜ್ಪುರಿ ಭಾಷೆ. ಭೋಜ್ಪುರಿ ಭಾಷೆ ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿದೆ. ಕೇವಲ ಹಾಡುಗಳಲ್ಲಿ ಅಥವಾ ಸಿನಿಮಾಗಳಲ್ಲಷ್ಟೇ ಇದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೇವೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಭೋಜ್ಪುರಿಯಲ್ಲಿ ಒಂದು ಡಿಕ್ಷನರಿ ಅನ್ನುವಂಥದ್ದು ಇಲ್ಲ, ಅಲ್ಲಿ ನಿಘಂಟಿಲ್ಲ. ಈಗ ಆ ನಿಘಂಟನ್ನು ಬರೆಯುವಂಥ ಕೆಲಸಗಳು ಶುರುವಾಗಿದೆ. ಹೀಗಾಗಿ ಕನ್ನಡಕ್ಕೆ ನೀವು ಕಿಟಲಿಂದ, ಅದಕ್ಕಿಂತ ಮುಂಚೆ ಫರ್ಡಿನಾಂಡ್ ರೆವರೆಂಡ್ ರೀವ್ ಇಂದ ಇವತ್ತಿನ ತನಕನೂ ಕೂಡ ನಿಮಗೆ ಶಿವರಾಮ್ ಕಾರಂತರ ಮಾಡದಂತಹ ಸಿರಿಗನ್ನಡ ಶಬ್ದಕೋಶ ಇದ್ದಿರಬಹುದು. ಅನೇಕ ಜನ ಮಹನೀಯರು ಅಂಥವ್ರು ಹಾಕ್ಕೊಟ್ಟಂಥ ಭವ್ಯ ಪರಂಪರೆ ನಮ್ಮ ಮುಂದೆ ಇದೆ. ನಾನು ಶಬ್ದಾರ್ಥ ಚಿಂತಾಮಣಿ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಕೇಳಿರ್ಬೋದು. ಪಾಡಿಗಾರು ವೆಂಕಟರಮಣ ಆಚಾರ್ಯ, PV ಆಚಾರ್ಯ, ಪಾವೆಮ್ಮ ಆಚಾರ್ಯರು ಬರೆದಂತಹ ಒಂದು ಪುಸ್ತಕ ಅದು.
ಅವರ ಜೀವನದ ಒಂದು ಘಟನೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಿಘಂಟು ಬರೆದವರೆಲ್ಲರೂ ಕೂಡ ಅವರ ಹಿಂದುಗಡೆಗೆ ಒಂದು ದೊಡ್ಡ ಕಥೆ ಇದೆ. ಯಾರೇ ಆಗಿದ್ದಿರ್ಬೋದು, ಈಗ ನಿಮಗೆ ಕಿಟಲ್ ಆಗಿದ್ದಿರ್ಬೋದು, ರೀವ್ ಆಗಿರ್ಬೋದು, ಅಥವಾ ಮೊಟ್ಟ ಮೊದಲ ಕನ್ನಡ ಪತ್ರಿಕೆಯನ್ನು ಆರಂಭ ಮಾಡಿದವರು ಕನ್ನಡಿಗರಲ್ಲ. ಜರ್ಮನಿಯಿಂದ ಬಂದಂಥ ಮತ್ತೊಬ್ಬ ಪಾದ್ರಿ ರಾಬರ್ಟ್ ಮೊಗ್ಲಿಂಗ್ ಅನ್ನುವಂಥವರು. ಕನ್ನಡಿಗರು ಮಾಡಿದಂಥ ಕೆಲಸ ಅಲ್ಲ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಮಾಡಿದವರು ರಾಬರ್ಟ್ ಮೊಗ್ಲಿಂಗ್ ಫ್ರಾಮ್ ಜರ್ಮನಿ. ಇದು ಒಂದು ದೊಡ್ಡ ಹೋರಾಟ. ಅದು ನಿಘಂಟು, ಇದು ಒಂದು ತಪಸ್ಸು. ಇದು ಒಂದು ದಿವಸ, 2 ದಿವಸ, 1 ವರ್ಷ, 10 ವರ್ಷದ ಕೆಲಸ ಅಲ್ಲ ಅಂತ. ಇದು 25, 30, 40, 50 ವರ್ಷಗಳ ಒಂದು ತಪಸ್ಸಿನಿಂದಾಗಿ ಇವತ್ತು ನಿಘಂಟು ನಮ್ಮ ಮುಂದೆ ಇದೆ. ಶಬ್ದಾರ್ಥ ಚಿಂತಾಮಣಿ ಅನ್ನುವಂಥ ಒಂದು ಪುಸ್ತಕವನ್ನ ನಿಮಗೆ ಪಾವೆಮಾಚಾರ್ಯರು ಬರೆದಿದ್ದಾರೆ. ನಿಮಗೆ ಪ್ರತಿ ಕಸ್ತೂರಿ ಸಂಚಿಕೆಯಲ್ಲಿ 2 ಪುಟಗಳ ಅಷ್ಟು ಆ ಅರ್ಥ ಬರ್ತಾ ಇತ್ತು ಅಂತ. ನಿಮಗೆಲ್ಲ ಇವರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಸಂಯುಕ್ತ ಕರ್ನಾಟಕ ಆಫೀಸಲ್ಲಿದ್ದರು. ಸಂಯುಕ್ತ ಕರ್ನಾಟಕದ ಇನ್ನೊಂದು ಸಿಸ್ಟರ್ ಪಬ್ಲಿಕೇಶನ್ ಕಸ್ತೂರಿ. ಅವರು ಹಿರಿಯೂರಿಗೆ, ಕುಂದಾಪುರಕ್ಕೆ, ಕುಮಟಾಕ್ಕೆ, ಭಟ್ಕಳಕ್ಕೆ, ಗೋಕಾಕಿಗೆ, ಘಟಪ್ರಭಕ್ಕೆ, ಯಾದಗಿರಿಗೆ, ಚಿಂಚೋಳಿಗೆ, ಕರ್ನಾಟಕದ ಹಳ್ಳಿಗಳಿಗೆ ಅವರು ಶನಿವಾರ ಭಾನುವಾರ ಅವರಿಗೆ ರಜೆ ಇದ್ದಾಗ ಬಸ್ ಹತ್ತಿ, ಕೆಂಪು ಬಸ್ಸನ್ನು ಹತ್ಕೊಂಡು ಒಂದು ಶಬ್ದದ ಅರ್ಥವನ್ನ ಅಥವಾ ಒಂದು 10 ಶಬ್ದಗಳ ಅರ್ಥವನ್ನ ಒಂದು ಪಂಡಿತರ ಹತ್ರ ಕೇಳಬೇಕು ಅಂತೇಳಿ ಅವರು ಹೋಗ್ತಾ ಇದ್ರು. ಅದಕ್ಕೆ ವಾಪಸ್ ಬಂದು ಅವರಿಗೆ ಸುಮಾರು ಒಂದು 18 ರೂಪಾಯಿ, 20 ರೂಪಾಯಿ, 22 ರೂಪಾಯಿ ಖರ್ಚಾಗ್ತಾ ಇತ್ತು. ಅದನ್ನು ಸಂಯುಕ್ತ ಕರ್ನಾಟಕ ಆಫೀಸಿಗೆ ತಗೊಂಡೋಗಿ ಕೊಡೋರು ಅಂತ. ನಾನು ಬಸ್ ಚಾರ್ಜಿಗೆ, ಊಟಕ್ಕೆ, ಅದಕ್ಕೆಲ್ಲ ಖರ್ಚಾಗಿದೆ, 21 ರೂಪಾಯಿ ಖರ್ಚಾಗಿದೆ, ಕೊಡಿ ಅಂತ. ನಿಮಗೆ ಮ್ಯಾನೇಜ್ಮೆಂಟ್ ಕೇಳ್ತಿತ್ತು, ನಿಮಗೆ ಯಾರು ಹೇಳಿದರು ಅಲ್ಲಿಗೆ ಹೋಗ್ಲಿಕ್ಕೆ ಅಂತೇಳಿ? ಯಾರು ಹೇಳಿದರು? ನೀವು ಆಫೀಸಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಅದು ಇಲ್ಲದೇ ಆಫೀಸ್ನಲ್ಲೇ ಕೂತ್ಕೊಂಡೇ ಬರಿಬೋದಲ್ಲ ನೀವು? ಈ ರೀತಿಯಾದಂಥ ಒಂದು 10 ಪ್ರಶ್ನೆಗಳನ್ನು ಹಾಕಿ ಕೊನೆಗೂ ಕೂಡ ಅವರಿಗೆ 21 ರೂಪಾಯಿ ಕೊಡ್ತಿರ್ಲಿಲ್ಲ ಅವರಿಗೆ. ಆದರೆ ಅವರು ಮುಂದಿನ ವಾರ, ಮುಂದಿನ ಇಶ್ಯೂಗೆ ಇನ್ನೊಂದು ಶಬ್ದಗಳನ್ನು, ಅದರ ಅರ್ಥವನ್ನು ಹುಡುಕಬೇಕು ಅಂತೇಳಿ ಮತ್ತೆ ಪ್ರವಾಸಕ್ಕೆ ಹೋಗ್ತಾ ಇದ್ರು ಅವರು. ಹಾಗೆ ಪ್ರವಾಸಕ್ಕೆ ಹೋಗುವಾಗ ಹೆಂಡತಿಯ ಬಳೆಯನ್ನ, ಸರವನ್ನ ಅಡ ಇಟ್ಟು ಅವರು ಆ ರೀತಿಯಾದಂಥ ಒಂದು ಪುಸ್ತಕವನ್ನು ಬರೆದಂಥವ್ರು. ನಾನು ಇವತ್ತಿಗೂ ಕೂಡ ಆ ಪುಸ್ತಕ ಇದೆ, ನನ್ನ ಟೇಬಲ್ ಮೇಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಆ ಪುಸ್ತಕಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಉಳಿದ ಕೆಲಸವನ್ನು ನಾನು ಮಾಡ್ತೇನೆ. ಅಂಥ ಒಂದು ಪುಸ್ತಕವನ್ನ, ಹಣೆ ಹಚ್ಚಿ ನಮಸ್ಕರಿಸುವಂಥ ಒಂದು ಪುಸ್ತಕವನ್ನು ದಯವಿಟ್ಟು ನಮಗೆ ಅನಂತನಾರಾಯಣ ಅವರ ಮಕ್ಕಳು ಈಗ ದಯಪಾಲಿಸಿದ್ದಾರೆ. ಇದು ನಮ್ಮ ಮನೆಯಲ್ಲಿ ನಾವು ನಿತ್ಯ ಪೂಜೆ ಮಾಡುವಂತಹ ಒಂದು ಅಪರೂಪದ ಪವಿತ್ರವಾದಂಥ ಒಂದು ಗ್ರಂಥ. ಅದನ್ನು ನಾವು ಆರಾಧಿಸೋಣ, ಪೂಜಿಸೋಣ, ಯಾವತ್ತೂ ನಮ್ಮ ಜೊತೆಗೆ ಇಟ್ಕೊಳ್ಳೋಣ. ಕನ್ನಡ ಪದ ಸಂಕುಲ ಹೀಗೆ ವೃದ್ಧಿಯಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.